ಆ ಕಡೆ ರೋಡಿಂದ ಬಂದರೆ ಮನೆ, ಆ ಕಡೆ ನಮ್ಮ ದೊಡ್ಡಪ್ಪರದು, ಇದು ನಮ್ಮ ಚಿಕ್ಕಪ್ಪರದು, ಇದು ನಮ್ಮ ಜಮೀನು. ಇಲ್ಲಿ ಅರ್ಧನ ಮನೇಲಿ ಕೆಲವಿದ್ದಾವೆ. ಇದು ನೋಡಿ, ಇದು ಮತ್ತು ಇದು ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಜಮೀನು. ನೋಡಿ, ಜೋಳ ಕಡ್ಡಿ, ತೆಂಗಿನ ಗಿಡ, ಬಟರ್ ಫುಡ್ಡು. ನೋಡಿ, ಇದು ಬಟರ್ ಫುಡ್ ಗಿಡ. 3 ವರ್ಷ ಗಿಡ ಹಿಂಗಿದೆ. 3 ವರ್ಷ ಇನ್ನು ನಾನು ನೆಕ್ಸ್ಟ್ ನನ್ನ 1 ಇಯರ್ ಇಲ್ಲ 2 ಇಯರ್ಸ್ ಕಾಯಿ ಬಿಡುತ್ತೆ. ನೋಡಿ, ಈ ಥರ ಇದೆ. ನೋಡಿ, ಈ ಕಡ್ಡಿ ಕಲರ್ ಇದೆಯಲ್ಲ, ಈ ಕಲರ್ ಬರೋದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಮನೆ ಗೊಬ್ಬರ. ಎಷ್ಟು ನಾವು ಮನೆ ಹಸಿನ ಗೊಬ್ಬರಗಳು ಹಾಕ್ತೀವೋ, ಹಾಕ್ಲವ, ಅಷ್ಟು ನಮಗೆ ಜಮೀನಲ್ಲಿ ಬೆನಿಫಿಟ್ಟು. ನೋಡಿ ಇದು ನೋಡಿ ಕಲರ್ ಹೆಂಗಿದೆ. ಇದು ಸ್ವಲ್ಪ ಕಲರ್ ಸಿಲ್ವರ್ ಇದೆ. ಈ ಸಿಲ್ವರ್ ಏನಪ್ಪ ಅಂದರೆ ಸ್ವಲ್ಪ ಯೂರಿಯಾ ಹಾಕಿದ್ದಾರೆ. ಯೂರಿಯಾ ಹಾಕಿರೋದ್ರಿಂದ ಹಿಂಗಿದೆ. ನೋಡಿ, ಇದಕ್ಕೂ ಇಲ್ಲೇ ವ್ಯತ್ಯಾಸ ತೋರಿಸ್ತೀನಿ. ನೋಡಿ, ಇದು ಕಾಣಿಸೋದಿಯಲ್ಲ, ಇದು ಸೀಮೆ ಗೊಬ್ಬರ ಜಾಸ್ತಿ. ನೋಡಿ, ಇದು ಕಲರ್ ನೋಡಿ, ಸ್ವಲ್ಪ ಬ್ಲ್ಯಾಕ್ ಕಲರ್ ಐತೆ. ಇದು ಒಂದು ಆರ್ಗಾನಿಕ್ಕು, ಆಲ್ಮೋಸ್ಟ್ ಮನೆ ಗೊಬ್ಬರ ಬಿದ್ದಿದೆ. ಈಗ ಇಲ್ಲಿ ಹಸು ಕಟ್ಟಿರ್ತೀವಲ್ಲ, ಅದೆಲ್ಲ ಹಾಕಿದ್ವಿ. ನೋಡಿ, ಬಟರ್ ಫ್ರೂಟ್ ಗಿಡ ಮತ್ತು ಇದೊಂದು ನೋಡಿ, ಟೋಟಲ್ ಕಾಣಿಸುತ್ತೆ. ನೋಡಿ ಇದ್ರಲ್ಲಿ ಕಾಣಿಸುತ್ತೆ. ನೋಡಿ ನೀಟಾಗಿ. ಎಲ್ಲಿಗೆ ಬೇಡ ಬೇಡ, ಏನು ಬೇಡ. ನೋಡಿ, ಬಟರ್ ಫ್ರೂಟ್ ಗಿಡ, ಅವರೇ ನಮ್ಮ ತಂದೆ. ಏನಕ್ಕೆ ಬೇಡ, ಐತೆ ನೋಡೋಣ, ಅದು ಹೋದ್ಮೇಲೆ ಬೇಕಾದ್ರೆ ನೆಟ್ಕೊಳ್ಳೋಣ. ಇದಕ್ಕೇನು ಸೀಮೆ ಗೊಬ್ಬರ ಜಾಸ್ತಿ ಹಾಕಿದೆ, ಯೂರಿಯಾನ ಕೆಂಚತ್ತವಲ್ಲ. ಹಾಂ, ನೋಡು ಅದು ಹೆಂಗೆ ಬಿದ್ದದ, ಅದಕ್ಕೆ ಗೊಬ್ಬರ ಹೆಂಗೈತೆ ಈಗ ಹಾಕಿರೋದು. ಇದು ಗೊಬ್ಬರ ನೋಡಿ, ಇವರೇ ನಮ್ಮ ತಂದೆ. ನಾವು ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಕ್ತೀನಿ, ಇಂಟರ್ನೆಟಲ್ಲಿ ನೋಡ್ತಾರೆ ಅದಕ್ಕೆ. ನೋಡಿ, ಇದೆಲ್ಲ ಇದೆ. ಇನ್ನೂ ಸೀಮೆ ಗೊಬ್ಬರ ಅವಕ್ಕೆಲ್ಲ ಸೀಮೆ ಗೊಬ್ಬರ ಹಾಕಿದೆ ಇಲ್ವಾ? ಇನ್ನು ಅವಕ್ಕೆ ಹಾಕಿಲ್ಲ ತಾನೆ? ಹಾಂ, ಎಷ್ಟು ಹಾಕಿದೆ ಈಗ ಹಾಕಿರೋ ಜೋಳ ಕಡ್ಡಿಗೆ? ಹಾಂ, ನೋಡಿ ಕಲರು. ಈಗ ಇದೇ ವ್ಯತ್ಯಾಸ ಸೀಮೆ ಗೊಬ್ಬರಗೂ ನಾಟಿ ಗೊಬ್ಬರಗೂ. ನೋಡಿ, ಅಲ್ಲಿಂದ ಇದೆಯಲ್ಲ, ಇದು ಆಲ್ಮೋಸ್ಟ್ ಒಂದು ಎಷ್ಟು 1 2 3 4 5 6 7 8 9 10 11 3 26 55 ತೆಂಗಿನ ಗಿಡ ಇದ್ದಾವೆ. ಕೊಕೊನಟ್ ಟ್ರೀ ಮತ್ತು ಬಟರ್ ಫ್ರೂಟು ಸೇಮ್ ಅವು ಅಷ್ಟೇ, ಒಂದು 55 ಇದೆ. ಓವರಾಲ್ ಆಗಿ ಈ ಒಂದು 20 ಕ್ವಿಂಟೇಲಿ ನೋಡಿ 52 110 ಗಿಡ ಹಾಕಿದ್ದೀವಿ ಟೋಟಲಿ. ನೋಡಿ ಇಲ್ಲೇ, ಬಟ್ ನಾವು ಸ್ವಲ್ಪ ಇದಾಗ ಹಾಕಿದ್ದೀವಿ. ನೋಡಿ ಈ ತೆಂಗಿನ ಸಸಿ ಮತ್ತು ಈ ಮಧ್ಯೆ ಇರೋ ಬಟರ್ ಫುಡ್, ಅದು ನಮ್ಮ ಚಿಕ್ಕಪ್ಪರದು ಬಾಳೆ, ಅವ್ರು ಹಾಕಿದ ಬಾಳೆ ತೆಂಗಿನ ಸಸಿ. ನೋಡಿ ಇಷ್ಟೇ. ಏನೇನೋ ಮಾಡಬೇಕು ಅಂತಂದ್ರೂ ಇವತ್ತಿಂದ ಲೆಕ್ಕ ಹಾಕ್ಬಾರ್ದು, ಒಂದು ಲೆಕ್ಕ ಹಾಕ್ಬೇಕು. ನೋಡಿ, ಇಷ್ಟಾಗಿದೆ, ಈಗ ಇಲ್ಲಿ ಹಾಕಿದ್ದೀವಿ ತೆಂಗಿನ ಸಸಿ. ಇದು ಇಷ್ಟ. ನೋಡಿ, ಲಾಸ್ ಅಂತಾರೆ. ತೆಂಗಿನ ಸಸಿ ಇದೆ, ಬಾಳೆ ಇದೆ, ಇಲ್ಲ ಇದೆ. ತೆಂಗಿನ ಸಸಿ ಮೋರ್ಕೋದೆ, ಕೆಳಗಡೆ ಬಾಳೆ ಇದೆ. ರೈತರು ಈ ಥರ ಡಿಪೆಂಡ್ ಮಾಡ್ಕೊಂಡು ಬೆಳೆ ಮಾಡಬೇಕು. ನಮಗೇನು ಬೇಡ ಅಂತ ಇದ್ದರೆ ಹಿಂಗೆ ಆಗ್ತವೆ. ನೋಡಿ, ಇಲ್ಲಿ ಆಲ್ಮೋಸ್ಟು ನಾವು ತೆಂಗಿನ ಸಸಿ ನಮ್ಮ ಕಡೆ ಜಾಸ್ತಿ. ಇದು ನಮ್ಮ ಜಮೀನು, ಈಗ ತೋರಿಸಿದ್ನಲ್ಲ ಆ ಲಾಸ್ಟು, ಇಲ್ಲಿಂದ ಹಿಡಿದು ಕಡ್ಡಿ ಹಾಕಿರೋದು, ಮತ್ತು ನಲ್ಲಿ ಗಂಟ. ಇದೊಂದು ಸಿಪಿ ಗಿಡ ಅಂತ ಇದೆ, ಮಧ್ಯೆ ಮಾಡ್ಕೊಂಡಿದ್ದೀವಿ. ಈಗ ಪೆರ್ಲೆ ಗೋವಾ ಫ್ರೂಟು. ನಮ್ಮದು ಇನ್ನೂ ಒಂದು ವೀಡಿಯೋ ಇದೆ, ಗಿಡ ನಾನೇ ತೆಂಗಿನ ಸಸಿ ನೆಡ್ತಾ ಇರೋದು, ಅದನ್ನು ಹಾಕ್ತೀನಿ. ನಮ್ಮದು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಬ್ರೋ. ನೋಡಿ,
ಇದು ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಕಾಯಿ ಬಿಡುತ್ತೆ. 1 2 3 ನೆಕ್ಸ್ಟ್ ಇಯರ್ ಕಾಯಿ ಬಿಡ್ತಾವೆ ನೋಡಿ. ಇಲ್ಲಿ ನೋಡಿ, ಇದು ಎಳ್ಳಿ ಗಿಡ, ಪಿಕಲ್ಸ್. ಇದು ದನಿ ಮೇವು. ಇಷ್ಟೇ ತೆಂಗಿನ ಗಿಡ, ಬಟರ್ಫ್ರೂಟು. ಈಗ ಇಷ್ಟು ಗಿಡ ಇದೆ, ದನಿ ಮೇವಿದೆ, ದನ ಇದ್ದಾವೆ. ಇಷ್ಟೇ ಸಾಕು. ನಾವಿಲ್ಲದೆ ಇದ್ದಾಗ ನಮ್ಮ ತಂದೆ ನಮ್ಮ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದು ಜಮೀನ. ಇನ್ನೂ ಇದ್ದಾವೆ ಬೇಜಾರು ವಿಡಿಯೋಗಳು.